ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋದಲ್ಲಿ ಯಾರು ರಾಯರನ್ನು ಪೂಜಿಸ್ತಾ ಇದ್ದೀರಾ, ಯಾರು ರಾಯರನ್ನು ಆರಾಧಿಸ್ತಾ ಇದ್ದೀರಾ, ಅವರು ನಿಮ್ಮ ಮನೆಯಲ್ಲಿ ಇದ್ದಾರಾ ಇಲ್ಲವಾ, ಅವರಿದ್ದರೆ ಯಾವ ಥರ ಸೂಚನೆ ಕೊಡ್ತಾರೆ, ಕೆಲವೊಂದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಆದರೆ ಅದು ನಿಮಗೆ ಗೊತ್ತಾಗಲ್ಲ, ಮನಸ್ಸು ಹೇಳ್ತಾ ಇರುತ್ತೆ. ಆದರೆ ಇದು ಹೌದೋ ಅಲ್ವೋ, ಇದಾರೋ ಇಲ್ವೋ, ಪ್ರಸಾದ ಕೊಡಲಿಲ್ಲ ಅಂದರೆ ರಾಯರಿದ್ದಾರಾ ಇಲ್ವಾ, ಆ ಥರ ಕೆಲವು ಪ್ರಶ್ನೆಗಳು ನಿಮ್ಮಲ್ಲಿರುತ್ತೆ. ಆ ಸೂಚನೆಗಳು ಯಾವ್ಯಾವು, ರಾಯರು ನಿಮ್ಮ ಮನೆಯಲ್ಲಿದ್ದಾರೆ, ನೀವು ಪೂಜಿಸ್ತಾ ಇದ್ದೀರಾ, ಆ ಸೂಚನೆಗಳು ಯಾವ್ಯಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ನೀವು ರಾಯರನ್ನು ಯಾವಾಗಿಂದ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀರೋ ಆವಾಗ ಅದಾಗದೇ ನಿಮ್ಮ ಮನಸ್ಸಲ್ಲಿ ಬರುತ್ತೆ, ನಾನು ಗುರುವಾರ ನಾನು ಪೂಜೆ ಮಾಡಬೇಕು. ನೀವು ಎಷ್ಟೇ ಮರೆತ್ರೂ ಸಹ ಬುಧವಾರ ರಾತ್ರಿ ಎದ್ಬಿಟ್ಟು ಇಲ್ಲ ನಾಳೆ ಗುರುವಾರ ಇದೆ ನಾನು ಪೂಜೆ ಮಾಡಲೇಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂದ್ರೂ ಸಹ ಸಾಯಂಕಾಲ ಆದರೂ ಪೂಜೆ ಮಾಡಬೇಕು. ವರ್ಕಿಂಗೆಲ್ಲ ಇರ್ತೀರ, ಅವರು ಬೆಳಗ್ಗೆ ಮಾಡೋಕ್ಕಾಗಲ್ಲ, ಇಲ್ಲ ನಾನು ಇವತ್ತು ರಾಯರ ಪೂಜೆ ಅಟ್ಲೀಸ್ಟ್ ಒಂದು ತುಪ್ಪದ ದೀಪನಾದರೂ ಹಚ್ಚಲೇಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಫಸ್ಟು ನೀವು ರಾಯರನ್ನು ಆಯ್ಕೆ ಮಾಡ್ಕೊಳ್ಳೋದಲ್ಲ, ರಾಯರೇ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ, ಈ ಮಗಳು ನನ್ನ ಸೇವೆ ಮಾಡಬೇಕು ಅಂತ. ಆಗ ನೀವೇ ಮಂತ್ರಾಲಯಕ್ಕೆ ಹೋಗಿರ್ತೀರ, ಇಲ್ಲ ಮಠಕ್ಕೆ ಹೋಗಿರ್ತೀರ, ಇಲ್ಲ ಫೋಟೋನಾದರೂ ಮನೆಗೆ ಬಂದಿರುತ್ತೆ, ಇಲ್ಲ ಮಂತ್ರಾಕ್ಷತೆ ಆದರೂ ನಿಮಗೆ ಸಿಕ್ಕಿರುತ್ತೆ. ಅದು ಯಾವುದೋ ಒಂದು ಮುಖಾಂತರವಾಗಿ ನೀವು ಎಷ್ಟೋ ಸತಿ ಮಠದ ರೋಡಲ್ಲೇ ಹೋದ್ರೂ ಸಹ ಒಳಗಡೆ ಹೋಗಿರಲ್ಲ. ಕೆಲವೊಂದು ಸತಿ ಒಂದಿನ ಏನಾಗುತ್ತೆ, ನೀವೇ ಮಠದಲ್ಲೇ ಹೋಗ್ತೀರಾ, ರಾಯರನ್ನು ನೋಡ್ತೀರಾ, ಏನು ಬೇಡಬೇಕು ಗೊತ್ತಾಗಲ್ಲ. ಆಗ ರಾಯರೇ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ರಾಯರು ಒಂದೊಂದಾಗಿ ದೂರ ಮಾಡೋಕ್ಕೆ ರಾಯರು ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ. ಅದು ಗೊತ್ತಿಲ್ಲದೇ ನಿಮ್ಮ ಫೋಟೋ ತೊಗೊಂಡು ಬರ್ತಾರೆ, ಇಲ್ಲ ಯಾರಾದರೂ ಗಿಫ್ಟಾಗಾದರೂ ನಿಮಗೆ ಕೊಟ್ಟಿರ್ತಾರೆ. ಎರಡನೇದಾಗಿ, ಆರಾಧನೆ ಯಾವಾಗ ನೀವು ಪೂಜೆ ಮಾಡೋಕ್ಕೆ ಶುರು ಮಾಡ್ತಿರೋ ರಾಯರನ್ನು, ಯಾರ ಸಹವಾಸ ಬೇಡ, ನಮ್ಮ ಪಾಡಿಗೆ ನಾವು ಇದ್ದುಬಿಡೋಣ, ಜಗಳ ಬೇಡ, ಕದನ ಬೇಡ, ಒಂದು ಮನಸ್ಸಿಗೆ ಶಾಂತಿ ಬೇಕು. ಪೂಜೆ ಮಾಡ್ತೀರಾ, ನಿಮ್ಮ ಕೆಲಸ ಏನಿದೆ ನಿತ್ಯ ಕೆಲಸಕ್ಕೆ ಹೋಗ್ತೀರಾ, ಇಲ್ಲ ಮನೆ ಕೆಲಸ ಮಾಡ್ಕೊತೀರಾ, ಸಾಯಂಕಾಲ ಆದರೆ ಮಠಕ್ಕೆ ಹೋಗ್ತೀರಾ, ಇಲ್ಲ ಮತ್ತೆ ಬಂದ್ಬಿಟ್ಟು ತುಪ್ಪದ ದೀಪ ಹಚ್ತೀರಾ, ಇಷ್ಟೇ. ಯಾವ ಜಗಳನೂ ಬೇಡ, ಯಾವ ಕಿರಿಕಿರಿನೂ ಬೇಡ. ಏನನ್ನಿಸುತ್ತೆ ಅಂತಂದರೆ, ಯಾವ ಜಗಳಿಂದ ಏನಾಗಬೇಕಾಗಿದೆ, ನಮ್ಮ ಪಾಡಿಗೆ ನಾವು ಇದ್ದುಬಿಡೋಣ, ನಾವಾಯಿತು ನಮ್ಮ ಕೆಲಸ ಆಯಿತು, ಯಾರನ್ನೂ ಅನ್ನೋದು ಬೇಡ, ಯಾರನ್ನು ಹೀಯಾಳಿಸೋದು ಬೇಡ, ಅವ್ರ ತಂಟೆನೂ ಬೇಡ, ಜಗಳ ತಂಟೆನೂ ಬೇಡ ಅಂತ ರಾಯರ ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಇದು ಖಂಡಿತವಾಗಿ ಅವ್ರ ಮನಸ್ಸಿಗೆ ಅನಿಸಿರುತ್ತೆ. ಇದು ಎರಡನೇ ಪಾಯಿಂಟು. ಇನ್ನು ಮೂರನೇ ಪಾಯಿಂಟು, ರಾಯರಿಗೆ ಪೂಜೆ ಮಾಡ್ತೀರಾ, ಈಗೇನೋ ಒಂದು ಪ್ರಶ್ನೆ ಇಟ್ಟಿರ್ತೀರ, ಅದು ಹೂ ಕೊಡ್ತೋ ಇಲ್ವೋ, ಕೊಡಲಿಲ್ಲ ಅಂದರೆ ಹೇಗೆ. ಕೆಲವೊಂದು ಸತಿ ರಾಯರು ನಿಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾರೆ. ಈಗ ಹೂ ಕೊಟ್ಟ ತಕ್ಷಣ ರಾಯರಿದ್ದಾರೆ, ಹೂ ಕೊಟ್ಟಿಲ್ಲ ಅಂದ ತಕ್ಷಣ ರಾಯರಿಲ್ಲ ಅಂತ ನೀವು ಯಾವತ್ತೂ ಅನ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಶ್ರದ್ಧೆ ಭಕ್ತಿಯಿಂದ ನೀವು ದಿನಾ ಪೂಜೆ ಮಾಡ್ತಾ ಬನ್ನಿ, ವಾರ ಪೂಜೆ ಮಾಡ್ತಾ ಬನ್ನಿ, ಮಠಕ್ಕೆ ಹೋಗ್ತಾ ಬನ್ನಿ. ಒಂದಿನ ರಾಯರು ನಿಮ್ಮನ್ನು ಮಾತು ಕೇಳಿಸ್ಕೋತಾರೆ, ನಿಮಗೆ ಹೂ ಪ್ರಸಾದ ಕೊಟ್ಟೇ ಕೊಡ್ತಾರೆ. ಹೂ ಪ್ರಸಾದ ಒಂದೇ ಅಲ್ಲ, ನೀವು ಹಚ್ತಕ್ಕಂಥ ದೀಪ ಇದೆಯಲ್ಲ, ತುಪ್ಪದ ದೀಪ, ಅದನ್ನು ನೋಡ್ಕೊಂಡಿರಿ, ಅದರಲ್ಲಿ ಏನೋ ಒಂದು ಬೆಳಕು ಕಂಡೇ ಕಾಣಿಸುತ್ತೆ ನಿಮಗೆ. ನೀವು ಪ್ರತಿ ಸತಿ ಗುರುವಾರ ಇವತ್ತು ಇದನ್ನು ಹಾಕಿದೆಪ್ಪ, ನಾಳೆ ಈ ಥರ ಅಲಂಕಾರ ಮಾಡೋಣ ರಾಯರಿಗೆ ಚೆನ್ನಾಗಿರುತ್ತೆ, ಇಲ್ಲ ಇನ್ನೊಂದು ಮೂರ್ತಿ ಥರನ ಅಭಿಷೇಕ ಮಾಡೋಣ, ಆ ಥರ ಏನೋ ಒಂದು ನಿಮಗೆ ಅನಿಸ್ತಾ ಇರುತ್ತೆ. ಅದು ಪಾಸಿಟಿವ್ ಆಗಿ ಅನಿಸ್ತಾ ಇರುತ್ತೆ. ಯಾರನ್ನು ಹೀಯಾಳ್ಸೋದಾಗಲಿ ಹೊಡೆದು ನಾನು ಅದನ್ನು ಮಾಡೋಣ ಅಂತಲ್ಲ. ನನ್ನ ಭಕ್ತಿ, ನನ್ನ ಶ್ರದ್ಧೆ, ನಾನು ಇಷ್ಟು ಹೂವು ಹಾಕ್ತೀನಿ, ಇಲ್ಲ ನನಗೇನೂ ಆಗಲಿಲ್ಲಪ್ಪ ಈ ವಾರ ತುಂಬ ನನಗೆ ಬ್ಯುಸಿ ಇದ್ದೆ ತರೋಕ್ಕಾಗಲಿಲ್ಲ, ಒಂದು ಹೂವಾದರೂ ಇಟ್ಟು ನೀವು ಪೂಜೆ ಮಾಡ್ತೀರಾ. ಈ ಥರ ನೀವು ತುಪ್ಪದ ದೀಪದಲ್ಲಾಗಲಿ, ಹೂ ಪ್ರಸಾದ ಆಗಲಿ, ಮಂತ್ರಾಕ್ಷತೆ, ನಿಮಗೆ ಇದ್ದಕ್ಕಿದ್ದಂಗೆ ಮಂತ್ರಾಕ್ಷತೆ ಯಾರೋ ತಂದು ಕೊಡ್ತಾರೆ, ಇಲ್ಲ ಪರಿಮಳ ಪ್ರಸಾದ ಯಾರೋ ತಂದು ಕೊಡ್ತಾರೆ, ನಿಮ್ಮ ಮನೆಗೆ ಇದ್ದಕ್ಕಿದ್ದಂಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ನೀವಾದರೂ ಮಂತ್ರಾಲಯಕ್ಕೆ ಹೋಗ್ತೀರಾ, ಫೋಟೋ ತೊಗೊಂಡು ಬರ್ತೀರಾ, ಇಲ್ಲಾಂದರೆ ನೀವೇ ಮಠಕ್ಕೆ ಹೋಗ್ತಾ ಇರ್ತೀರ, ಹೋಗ್ಲಾರ್ದರೆಲ್ಲ ಮಠಕ್ಕೆ ಹೋಗ್ತಾರೆ. ಈ ಥರ ನಿಮಗೆ ಸೂಚನೆ ಕೊಡುತ್ತೆ. ಆದರೆ ಹೂ ಕೊಟ್ಟಿಲ್ಲ ಅಂತ ಯಾರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದು ರಾಯರು ನಿಮ್ಮನ್ನು ನೋಡ್ತಾ ಇರ್ತಾರೆ. ಇವತ್ತಲ್ಲ ನಾಳೆ ನಿಮ್ಮ ಕೂಗು ಕೇಳಿ ಅವರು ಅದನ್ನು ನಿಮ್ಗೇನು
ಕಷ್ಟ ಇದೆ, ಅದಕ್ಕೂ ಒಂದು ಟೈಮ್ ಅನ್ನೋದಿರುತ್ತಲ್ವ. ಈ ಕಷ್ಟ ಪರಿಹಾರ ಮಾಡೋಕ್ಕೆ ಒಂದು ಸಮಯ ಅನ್ನೋದಿರುತ್ತೆ, ನಿರ್ದಿಷ್ಟ ಸಮಯ ಅನ್ನೋದಿರುತ್ತೆ. ಆ ಸಮಯ ಕಳೆಯೋವರೆಗೂ ರಾಯರೇ ನಿಮ್ಮನ್ನು ತಡೆ ಹಿಡಿದು ಆ ಭಕ್ತಿ ಮಾರ್ಗದಲ್ಲಿ ನಡೆಸಿ ಕೊನೆಗೊಂದಿನ ಆ ಕಷ್ಟಕ್ಕೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ಇನ್ನು ನಾಲ್ಕನೇದಾಗಿ ಏನು ಸೂಚನೆ ಕೊಡ್ತಾರೆ ಅಂದರೆ, ನೀವು ಸುಮ್ಮನೆ ನಿಂತಲ್ಲಿ ಕೂತಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಅಂತಿರ್ತೀರ, ಇಲ್ಲ ರಾಯರ ಗಾಯತ್ರಿ ಮಂತ್ರ ಹೇಳ್ತಾ ಇರ್ತೀರ. ಗೊತ್ತಿಲ್ಲ ನಿಮಗೆ ನೀವೇನೇ ರಾಗಪ್ಪ ಕಾಪಾಡಪ್ಪ, ಎಲ್ಲೋ ಹೋಗ್ತಾ ಇರ್ತೀರ, ಆಟೋ ಹಿಂದೆ ಆಗಲಿ ಕಾರಿಂದ ಆಗಲಿ ರಾಯರಿದ್ದಾರೆ ಅಂತ ಇರ್ತಾರೆ. ನಿಮಗೆ ಗೊತ್ತಿಲ್ಲದೇ ಸಹ ರಾಯರು ನಿಮಗೆ ದರ್ಶನ ನೀಡ್ತಾ ಇರ್ತಾರೆ. ಅಯ್ಯೋ ನನಗೆ ಅಂದ್ಕೊಂಡೆ ಅಲ್ಲಪ್ಪ ಮನಸ್ಸಲ್ಲಿ, ತಕ್ಷಣ ರಾಯರಿದ್ದಾರೆ ನೋಡು, ನಿನ್ನ ಜೊತೆಗೆ ರಾಯರಿದ್ದಾರೆ. ಆ ಥರ ನಿಮಗೆ ಒಂದೊಂದಾಗಿ ಸೂಚನೆ ಕೊಡ್ತಾ ಇರ್ತಾರೆ. ಒಟ್ಟು ಪಾಸಿಟಿವ್ ಆಗಿರುತ್ತೆ. ನಿಮಗೇನೋ ಒಂದು ಅವಾಗ ಖುಷಿ ಆಗುತ್ತೆ. ಎಲ್ಲೋ ಹೋಗ್ತಿರ್ತೀರ, ರಾಯರ ಫೋಟೋ ನೋಡ್ಬಿಡ್ತೀರ, ಎಲ್ಲೋ ಒಂದು ಹೋಟೆಲ್ ಚಿತ್ರ ಆಗಲಿ, ಇಲ್ಲ ಎಲ್ಲೋ ಒಂದು ಸ್ವಾಮಿ ಫೋಟೋ ನೋಡಿದ ತಕ್ಷಣ ಏನೋ ಒಂಥರ ನಿಮಗೆ ಖುಷಿ ಆಗುತ್ತೆ. ನನ್ನ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದನ್ನು ನಾನು ನಿಮ್ಮ ಹತ್ರ ಹೇಳ್ಕೊತಾ ಇರೋದು. ಈ ರೀತಿ ಸೂಚನೆ ಕೊಡ್ತಾ ಇರ್ತಾರೆ. ಏನೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತೀರ, ನೀವು ಮನಸ್ಸಲ್ಲಿ ಅನ್ಕೊಂತೀರ, ರಾಯರೇ ಇದು ಕೆಲಸ ಆಗಲಿ ದಯವಿಟ್ಟು ಕೆಲಸ ಆಗಲಿ ಅಂತ. ನೀವು ನೋಡ್ತಾ ಇರ್ತೀರ, ಕಾರಿಂದಾಗಲಿ ಇಲ್ಲ ಆಟೋಯಿಂದಾಗಲಿ ಇಲ್ಲ ಯಾವುದಾದ್ರೂ ಶಾಪು ಇಲ್ಲ ಅಂಗಡಿಯಲ್ಲಿ ರಾಯರ ಚಿತ್ರ ಇಲ್ಲ ರಾಯರಿದ್ದಾರೆ ಅಂತ ನಿಮ್ಗೆ ಎಲ್ಲೋ ಒಂದು ಕಡೆ ಕಾಣಿಸುತ್ತೆ. ಅವಾಗಿನ ಇಲ್ಲಪ್ಪ ಹೋಗೋ ಕೆಲಸ ಒಳ್ಳೇದಾಗುತ್ತೆ, ನಿಮ್ಗೆ ಪಾಸಿಟಿವ್ ಆಗಿ ಆಗುತ್ತೆ. ಪಾಸಿಟಿವ್ ಆಗಿ ರಾಯರು ನಿಮ್ಮ ಜೊತೆ ಇದ್ದು ನಿಮ್ಮ ಮನಸ್ಸನ್ನು ಪಾಸಿಟಿವ್ ಆಗೇ ತುಂಬ್ತಾ ಇರ್ತಾರೆ. ಇದು ನನಗಾಗಿರತಕ್ಕಂಥ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ಈ ರೀತಿ ತುಂಬ ಇದೆ. ನೀವು ಗುರುವಾರ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀರಾ, ಏನು ಕಾಮಧೇನು ಬರುತ್ತೆ. ಯಾವತ್ತು ಬರೆದ್ರೆ ಹಸು ಅವತ್ತೇ ಬರುತ್ತೆ. ಬೇಕಾದ್ರೆ ನೋಡಿ, ಒಂದು ಸತಿ ಒಂದು ಬಾಳೆಹಣ್ಣು ರೊಟ್ಟಿ ಕೊಟ್ಟು ನೋಡಿ, ಅದು ಪ್ರತಿ ವಾರನೂ ಬಂದೇ ಬರುತ್ತೆ. ನೆಕ್ಸ್ಟು ಇನ್ನೊಂದು ಹೇಳೋದಾದರೆ, ಕನಸಲ್ಲಿ ರಾಯರ ಮಠಕ್ಕೆ ಹೋಗೋ ಥರ, ಇಲ್ಲ ರಾಯರು ದರ್ಶನ ನೀಡೋ ಯಾರೋ ನಿಮಗೆ ಅವ್ರಿಗೆ ಪರಿಚಯನೇ ಇರಲ್ಲ ಆ ವ್ಯಕ್ತಿ ಕಾವಿ ಹಾಕ್ಕೊಂಡು ನಿಮ್ಮ ಕನಸಲ್ಲಿ ಬರ್ತಾ ಇರ್ತಾರೆ. ಒಂದು ರಾಯರ ರೂಪದಲ್ಲಿ, ರಾಯರೇ ಎಕ್ಸಾಕ್ಟ್ ಅಲ್ಲ, ಆ ರೂಪ ಆ ವೇಷದಲ್ಲಿ ಬಂದಿರುತ್ತೆ ನಿಮ್ಮ ಕನಸಲ್ಲಿ. ಇಲ್ಲ ಮಂತ್ರಾಲಯಕ್ಕೆ ಹೋಗೋ ಥರ, ಇಲ್ಲ ಯಾರೋ ಬಂದು ನಮಗೆ ಮಂತ್ರಾಲಯಕ್ಕೆ ಬನ್ನಿ ಹೋಗೋಣ ಅಂತ ಕರೆದೋರೋ ಥರ, ಇಲ್ಲ ನೀವೇ ಪ್ಲ್ಯಾನ್ ಮಾಡಿರ್ತಾರೋ, ಇಲ್ಲ ಮಠಕ್ಕೆ ಹೋಗೋಣ ಈ ವಾರ ನೀನು ಮಠಕ್ಕೆ ಹೋಗಿ ಪೂಜೆ ಮಾಡಿದ್ದಾಗಲಿ, ಇಲ್ಲ ರಾಯರ ಅಲಂಕಾರ ಮಾಡಿದ್ದು ಭಾವಚಿತ್ರ ಆಗಲಿ ಪದೇ ನಿಮ್ಮ ಕನಸಲ್ಲಿ ಬರುವಂಥದ್ದಾಗುತ್ತೆ. ಆಮೇಲೆ ಎಷ್ಟೇ ಸಂಕಷ್ಟ ಇರಲಿ, ಆರ್ಥಿಕ ಸಮಸ್ಯೆ ಇರಲಿ, ಮನೆಯಲ್ಲಿ ಕಿರಿಕಿರಿ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ನೀವು ಒಂದೊಂದಾಗಿ ಹೇಳ್ತಾ ಹೋಗಿ ರಾಯರ ಮುಂದೆ ಪ್ರತಿ ಸತಿ ಪೂಜೆ ಮಾಡಿದಾಗೂ ಒಂದೊಂದು ಇಷ್ಟಿಷ್ಟೇ ಅದು ಕಡಿಮೆ ಆಗ್ತಾ ಬರುತ್ತೆ. ಈಗ ಜಗಳದ್ದೇನಾದರೂ ಗಂಡ ಹೆಂಡತಿ ಜಗಳ ಇದ್ದರೆ ಈ ವಾರ ಅಲ್ಲ, ಇನ್ನು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆರ್ಥಿಕ ಸಮಸ್ಯೆ ಅಷ್ಟೇ, ಸ್ವಲ್ಪ ನಿಮಗೆ ಅದು ಸಾಲದ್ದಾಗಲಿ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸತಿ ಕಡಿಮೆ ಆಗುತ್ತೆ ಅಂತ ನಾನು ಯಾವತ್ತೂ ಹೇಳಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಆಗೋದ್ರಿಂದ ರಾಯರು ನಿಮ್ಮ ಮನೆಯಲ್ಲಿ ಇದ್ದಾರೆ ಅಂತ ತಿಳಿಸ್ಕೊಡುತ್ತೆ ಈ ಸೂಚನೆಗಳೆಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ, ನೀವು ಯಾವತ್ತು ಬೇರೆ ದಿನ ಎಷ್ಟೋ ಜಗಳ ಕಲಹ ಯಾರ್ಯಾರ ಜೊತೆಗೂ ಏನೇನೋ ಮಾಡಬೇಕು ಅನಿಸುತ್ತೆ. ಆದರೆ ಗುರುವಾರ ಬಂದರೆ ಬರೀ ಪೂಜೆ ಮಾಡಬೇಕು, ಯಾರ ಜೊತೆ ಜಗಳ ಬೇಡ, ಆ ಥರ ಒಂಥರ ಶಾಂತವಾಗಿಬಿಡೋಣ. ಯಾರ್ಯಾರ ಜಗಳ ಹತ್ರ ಆಡಲಿ ಬಿಡಪ್ಪ, ಅವ್ರ ಪಾಡಿಗೆ ಆಡಲಿ, ನಮ್ಗೆ ಯಾಕೆ ಬೇಕು, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಇದೊಂಥರ ಏನೋ ಅಂದರೆ ಶಾಂತಿ, ಒಂಥರ ಜಗಳ ಬೇಡ, ಕದನ ಬೇಡ, ಯಾರ ಜೊತೆನೂ ಬೇಡ, ಇದೂ ಬೇಡ ಅಂತ ನಿಮ್ಮ ಪಾಡಿಗೆ ನೀವು ಇರೋದನ್ನು ಕಲಿತಾ ಹೋಗುತ್ತೀರ. ಆಮೇಲೆ ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಗುರುವಾರ ಬಂತು ನಾನು ಪೂಜೆ ಮಾಡ್ಬೇಕನ್ನೋದು ನಿಮ್ಮ ಮನಸ್ಸಲ್ಲಿ ಬಂದೇ ಬರುತ್ತೆ. ಕೆಲವೊಬ್ರು ಉಪವಾಸ ಮಾಡ್ತಾರೆ, ವ್ರತ ಮಾಡ್ತಾರೆ. ಎಲ್ಲ ಮಾಡೋಣ, ರಾಯರದ್ದು ಇನ್ನೇನೋ ತಿಳ್ಕೊಳ್ಳೋಣ. ಆಮೇಲೆ ಈ ಪ್ರತಿ ಸತಿನೂ ಏನೋ ವಿಷಯ ಇದೆ ರಾಯರ ಬಗ್ಗೆ ತಿಳ್ಕೊಳ್ಳೋಣ, ಇನ್ನೊಂದು ವಿಡಿಯೋ ನೋಡೋಣ, ಇನ್ನೊಬ್ರು ಯಾರೋ ಏನೋ ಹಾಕಿರ್ತಾರಲ್ಲ ಆ ವಿಡಿಯೋ ನೋಡೋಣ, ರಾಯರ ಬಗ್ಗೆ ಇನ್ನೊಂದೇನೋ ಮುಡುಪು ಕಟ್ಟೋಣ, ನಮಗೆ ಒಳ್ಳೇದಾಗತ್ತೆ, ಒತ್ತರ ಪೂಜೆ ಮಾಡೋಣ ಅನ್ನೋ ಥರನೇ ನಿಮಗೆ ಯಾವಾಗಲೂ ಭಾಸವಾಗ್ತಿರತ್ತೆ. ನೀವು ಒಂದು ಸತಿ ರಾಯರನ್ನು ತಬ್ಬಿಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತಂದರೆ, ನಿಮ್ಗೇನೂ ಇಲ್ಲ, ಅವತ್ತಿನ ದಿನ ಒಂದು ತುಳಸಿ ದಳ ಇಟ್ರೂ ರಾಯರು ನಿಮಗೆ ಒಲಿತಾರೆ. ನಾವು ಮನಸ್ಸು ಮಾಡಿ ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಬೇಕು. ಆದರೆ ಒಂದೊಂದಾಗಿ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಒಂದೊಂದಾಗಿ ನಾನು ಪೂಜೆ ಮಾಡ್ತಾ
ಹತ್ತಕ್ಕೆ ಶುರು ಮಾಡಿ ರಾಯರನ್ನು 4 ವರ್ಷ ಆಗ್ತಾ ಬಂತು. ಮುಂಚೆ ಪೂಜೆ ಮಾಡ್ತಿದ್ದೆ, ಬಟ್ ಗುರುವಾರನೇ ಅಂದರೆ ರಾಯರಲ್ಲಿ ಭಕ್ತಿ ತೋರಿ ಪೂಜೆ ಮಾಡ್ತಾ ಇರಲಿಲ್ಲ. 4 ವರ್ಷದಿಂದ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದೊಂದಾಗೆ ಎಲ್ಲ ಕಷ್ಟಗಳೂ ಕಳ್ಕೊಳ್ತಾ ಬರ್ತಾ ಇದ್ದಾರೆ ರಾಯರು. ಮನಸ್ಸಿಗೆ ನೆಮ್ಮದಿಯಲ್ಲಿ ಕೊಟ್ಟಿದ್ದಾರೆ. ಇರುತ್ತೆ ನಮ್ಮದು ಕಿರಿಕಿರಿ, ಜಗಳಗಳು, ಮನಸ್ತಾಪಗಳು, ಆರ್ಥಿಕ ಸಮಸ್ಯೆ ಇರುತ್ತೆ. ಆದರೆ ಮುಂಚೆಷ್ಟು ಇಲ್ಲ. ಸ್ವಲ್ಪ ಒಂದೊಂದಾಗೆ ತೋರಿಸ್ತಾ ಕಳೀತಾ ಬರ್ತಾರೆ ರಾಯರು. ಆಮೇಲೆ ಇನ್ನೊಂದು, ರಾಯರ ಪೂಜೆ ಮಾಡೋ ಭಕ್ತರಲ್ಲಿ ಜನಗಳು ಯಾರು ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಿರ್ತಾರೆ, ಬೆನ್ನ ಹಿಂದೆನೇ ಹೋಗಿ ಇಲ್ಲಿ ನಮ್ಮ ಜೊತೆ ಚೆನ್ನಾಗಿದ್ದು ಬೇರೆ ಜೊತೆ ಹಿಂದೆ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಅವ್ರನ್ನ ಫಸ್ಟ್ ಕಟ್ ಮಾಡ್ತಾರೆ. ಅವ್ರ ಸಹವಾಸ ಅದೇ ಕಟ್ಟಾಗುತ್ತೆ. ಅದು ಹೆಂಗೆ ಕಟ್ಟಾಗುತ್ತೋ ನನಗಂತೂ ಗೊತ್ತಿಲ್ಲ. ಅದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರ್ತೀನಿ. ಅವರು ನಿಮಗೆ ಹಿಂದೆ ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂದರೆ ಅವರು ರಾಯರನ್ನೇ ನಿಮ್ಮ ಜೀವನದಲ್ಲಿ ಕಟ್ ಮಾಡಿಬಿಡ್ತಾರೆ. ಅವ್ರ ಸಹವಾಸನೇ ನೀವು ಅದು ಇದ್ದಕ್ಕಿದ್ದಂಗೆ ಹೋಗ್ಬಿಡ್ತಾರೆ. ಯಾವತ್ತೂ ಅವರು ನಿಮ್ಮ ಜೀವನದಲ್ಲಿ ಬರಲ್ಲ. ಬಂದ್ರೂ ಅವರು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಅವ್ರನ್ನ ಎಷ್ಟಕ್ಕೆ ಮಾತಾಡಿಸ್ಬೇಕು ಅಷ್ಟಕ್ಕೆ ಮಾತಾಡಿಸ್ತಾರೆ. ಜನಗಳ ಸಹವಾಸದಿಂದ ದೂರ ಮಾಡ್ತಾರೆ ಫಸ್ಟು ರಾಯರು. ಆಮೇಲೆ ಭಕ್ತಿ ತೋರ್ತಾರೆ, ಒಬ್ಬಂಟಿ ಮಾಡ್ತಾರೆ. ಕಷ್ಟ ನೀನು ಭಕ್ತಿ ಮಾರ್ಗದಲ್ಲಿ ನಡಿ ಮಗಳೇ ಅಂತ ತೋರಿಸ್ಕೊಡ್ತಾರೆ. ಇವೆಲ್ಲ ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳೋ ಸೂಚನೆಗಳು. ಇವೆಲ್ಲ ಇದ್ದೇ ನಿಮ್ಮಲ್ಲಿ ಅಂತಂದರೆ ರಾಯರು ನಿಮ್ಮ ಜೊತೆಗೆ ಇದ್ದೇ ಇದ್ದಾರೆ. ರಾಯರು ನಿಮ್ಮ ಮನೇಲಿ ಇದ್ದೇ ಇದ್ದಾರೆ. ನಂಬಿಕೆ ಇಡಿ, ಶ್ರದ್ಧೆಯಿಂದ ಪೂಜೆ ಮಾಡಿ, ಭಕ್ತಿಯಿಂದ ಪೂಜೆ ಮಾಡಿ, ರಾಯರೇ ಅಂತ ಕರೀರಿ. ಒಂದು ರೀತಿಯಾಗಿ ಅವರು ಕಷ್ಟನ ದೂರ ಮಾಡ್ತಾರೆ. ಇದಾಗಿತ್ತು ರಾಯರು ನಿಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ವಿಡಿಯೋ. ಆಮೇಲೆ ನಿಮ್ಮ ಮನೇಲಿ ಇದ್ದಾರೆ ಅಂತ ಅನ್ನೋ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.